ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಧರ್ಮಶಾಸ್ತ್ರದಲ್ಲಿ ಯಾವ ಯಾವ ಹಣ್ಣುಗಳನ್ನು ದೇವರ ನೈವೇದ್ಯಕ್ಕೆ ಇಡಬೇಕು ಮತ್ತು ಯಾವ ಹಣ್ಣುಗಳು ದೇವರಿಗೆ ಅರ್ಪಿಸಿದರೆ ಯಾವ ಸಮಸ್ಯೆ ಪರಿಹಾರವಾಗುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮನೆಯಲ್ಲಾಗಲಿ ದೇವಸ್ಥಾನದಲ್ಲಿ ಆಗಲಿ ಮುಂಜಾನೆ ಪೂಜೆ ಪುನಸ್ಕಾರ ಮಾಡಿದಾಗ ದೇವರಿಗೆ ನೈವೇದ್ಯ ಮಾಡುವುದು ಕಡ್ಡಾಯವಾಗಿರುತ್ತದೆ. ಆದರೆ ಇದು ಅವರವರ ಯಥಾಶಕ್ತಿ ಮೇಲೆ ನೈವೇದ್ಯ ಮಾಡುವುದು ತಿಳಿಸಲಾಗಿದೆ. ಬರೀ ದೀಪ ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಮಾಡಿದರೆ ಯಾವುದೇ ಫಲವಿರುವುದಿಲ್ಲ. ಈಗ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಹಣ್ಣುಗಳ ನೈವೇದ್ಯಕ್ಕೆ ಯಾವ ಹಣ್ಣು ಅರ್ಹವಾಗಿದೆ ಎಂಬುದನ್ನು ನೋಡೋಣ. ದೇವರ ನೈವೇದ್ಯಕ್ಕೆ ಧರ್ಮಶಾಸ್ತ್ರದಲ್ಲಿ ತಿಳಿಸಿರುವ ಪ್ರಕಾರದ ಹಣ್ಣುಗಳು ಯಾವುದೆಂದರೆ ಸೇಬು, ಮೋಸಂಬಿ, ಸೀಬೆಹಣ್ಣು, ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ಸಪೋಟ, ಅನಾನಸ್, ಹಲಸಿನ ಹಣ್ಣು, ಬಾಳೆಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ನೇರಳೆ ಹಣ್ಣು ದೇವರ ನೈವೇದ್ಯಕ್ಕೆ ಅರ್ಹವಾಗಿದೆ. ಇನ್ನು ಯಾವ ಹಣ್ಣು ದೇವರಿಗೆ ಅರ್ಪಿಸಿದರೆ ಯಾವ ಸಮಸ್ಯೆ ದೂರಾಗುವುದು ಎಂಬುದನ್ನು ನೋಡೋಣ. ಬಾಳೆಹಣ್ಣನ್ನು ದೇವರ ನೈವೇದ್ಯಕ್ಕೆ ಅರ್ಪಿಸಿದರೆ ಅಥವಾ ರಸಾಯನವನ್ನು ಅರ್ಪಿಸಿದರೆ ಎಲ್ಲ ಇಷ್ಟಾರ್ಥಗಳು ಈಡೇರುವುದು, ನಿಂತ ಕಾರ್ಯವು ನೆರವೇರುವುದು, ಹಣಕಾಸಿನ ಸಮಸ್ಯೆ ಪರಿಹಾರವಾಗುವುದು. ಸಪೋಟ ಹಣ್ಣನ್ನು ನೈವೇದ್ಯ ಮಾಡುವುದರಿಂದ ವಿವಾಹದಲ್ಲಿ ಮದುವೆಯಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುವುದು. ಮಾವಿನ ಹಣ್ಣನ್ನು ಅರ್ಪಿಸಿದರೆ ಆರೋಗ್ಯ ಸುಧಾರಣೆ, ಸರ್ಕಾರಿ ಕೆಲಸದಲ್ಲಿ ನಿಂತ ಹಣ ವಾಪಸ್ಸು ಬರುವುದು, ಸರ್ಕಾರಿ ಕೆಲಸವನ್ನು ದೊರೆಯಲು, ಹಣಕಾಸು ಸಮಸ್ಯೆ ನಿವಾರಣೆಯಾಗಲು ಮಾವಿನ ಹಣ್ಣನ್ನು ದೇವರ ನೈವೇದ್ಯಕ್ಕೆ ಅರ್ಪಿಸುವುದು. ಕಿತ್ತಳೆ ಹಣ್ಣು ಅರ್ಪಿಸುವುದರಿಂದ ಕೆಟ್ಟ ಸಂಬಂಧ ಬಾಂಧವ್ಯ ಸುಧಾರಿಸುವುದು, ಜಗಳ ವಾದ ವಿವಾದಗಳು ಕಡಿಮೆಯಾಗುವುದು. ನೇರಳೆ ಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸುವುದರಿಂದ ದರಿದ್ರ ದೂರಾಗುವುದು, ಕಷ್ಟ ನಿವಾರಣೆಯಾಗುವುದು. ಸಾಡಸಾತಿಯಲ್ಲಿ ದೇವರಿಗೆ ನೇರಳೆ ಹಣ್ಣು ನೈವೇದ್ಯ ಮಾಡುವುದರಿಂದ ಶ್ರೀ ಭಗವಾನ್ ಶನೀಶ್ವರ ಸ್ವಾಮಿಯ ಕೋಪ ಕಡಿಮೆಯಾಗಿ ಪ್ರಸನ್ನನಾಗಿ ಒಳ್ಳೆಯ ಫಲವನ್ನು ನೀಡುವನು. ಸೇಬಿನ ಹಣ್ಣನ್ನು ದೇವರಿಗೆ ನೈವೇದ್ಯ ಮಾಡುವುದರಿಂದ ಐಶ್ವರ್ಯ ಹೆಚ್ಚಾಗುವುದು, ದರಿದ್ರ, ಕಷ್ಟ, ಹಣಕಾಸು ಸಮಸ್ಯೆ ದೂರಾಗುವುದು. ಸೀಬೆಹಣ್ಣು ದೇವರಿಗೆ ನೈವೇದ್ಯ ಮಾಡುವುದರಿಂದ ಹೊಟ್ಟೆ ನೋವು, ಮನಸ್ಸಿಗೆ ಅಶಾಂತಿ, ಕಾಯಿಲೆ, ಜಗಳ ಸಮಸ್ಯೆಗಳು ನಿವಾರಣೆಯಾಗುವುದು. ಅನಾನಸ್ ದೇವರಿಗೆ ನೈವೇದ್ಯ ಮಾಡುವುದರಿಂದ ಶತ್ರುಗಳ ಕಾಟ ನಿವಾರಣೆಯಾಗುವುದು, ಶತ್ರುಗಳಿಂದ ಅನುಕೂಲವಾಗುವುದು, ಶತ್ರುಗಳು ಸಹ ಮಿತ್ರರಾಗುವರು. ಹಲಸಿನ ಹಣ್ಣನ್ನು ನೈವೇದ್ಯ ಮಾಡುವುದರಿಂದ ಬಹುದಿನದಿಂದ ಕಾಡುವ ಅನಾರೋಗ್ಯ ಸಮಸ್ಯೆ ನಿವಾರಣೆಯಾಗುವುದು, ಗುರುಬಲ ಹೆಚ್ಚುವುದು, ಹಣಕಾಸು ಸಮಸ್ಯೆ ನಿವಾರಣೆಯಾಗುವುದು, ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ನೆಲೆಸುವುದು. ಬೆಟ್ಟದ ನೆಲ್ಲಿಕಾಯಿ ದೇವರಿಗೆ ನೈವೇದ್ಯ ಮಾಡುವುದರಿಂದ ಶ್ರೀಲಕ್ಷ್ಮಿಯು ಪ್ರಸನ್ನಳಾಗಿ ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡುವಳು. ಹಣಕಾಸು ಸಮಸ್ಯೆ ದೂರಾಗುವುದು, ಐಶ್ವರ್ಯ ದಿನೇ ದಿನೇ ಹೆಚ್ಚುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.